ಮಕ್ಕಳೇ, ನೀವೆಲ್ಲ ಹೋದ್ಸಲ ಗಣಪತಿಗೆ ಹೇಗೆ ಅಗ್ರಪೂಜೆ ಸಲ್ಲುವ ಹಾಗಾಯ್ತು ಅನ್ನೋದನ್ನ ಕೇಳಿದ್ರಿ. ಹಾ ಕೇಳಿದ್ವಿ. ಆ ಕತೆ ಚೆನ್ನಾಗಿತ್ತು. ಅದ್ ಸರಿ, ಇವತ್ತ್ಯಾಕೆ ಗಣಪತಿ ವಿಷಯ ಹೇಳ್ತಾ ಇದ್ಯಾ? ಹಾ, ನನಗೆ ಗೊತ್ತಾಯ್ತು. ಇವತ್ತು ಕೂಡ ಗಣಪತಿದು ಇನ್ನೊಂದು ಕತೆ ಹೇಳಿಕೊಟ್ಟಿದ್ದಾಳೆ ಪನ್ನಜ್ಜಿ. ಸರಿಯಾಗಿ ಹೇಳಿದೆ ಪುಟ್ಟಿ. ಇವತ್ತು ಗಣಪತಿ ವಕ್ರದಂತ ಹೇಗಾದ ಅನ್ನೋ ಕಥೆಯನ್ನ ಹೇಳ್ತೀನಿ. ಅಂದ್ರೆ ಅವನ ದಂತ ಮುರಿದು ಹೋದ ಕತೆನಾ? ಹೌದು. ಪ್ರಥಮ ಪೂಜಿತ ಗಣೇಶನನ್ನ ವಕ್ರದಂತ ಅನ್ನೋ ಹೆಸರಿನಿಂದ ಕೂಡ ಕರೀತಾರೆ. ಅದಕ್ಕೆ ಕಾರಣ ಅವನ ಮುರಿದು ಹೋದ ದಂತ. ಗಣೇಶನ ದಂತ ಮುರಿದಿದ್ದು ಹೇಗೆ, ಯಾರದನ್ನು ಮುರಿದ್ರು ಅನ್ನೋ ಸಂಗತಿಯ ಹಿಂದೆ ಒಂದು ರೋಚಕ ಕತೆ ಇದೆ ಮಕ್ಕಳೇ. ಒಂದ್ಸಲ ಶಿವ ಭಕ್ತನಾದ ಋಷಿ ಪರಶುರಾಮರು ಮಹಾದೇವನ ಭೇಟಿಗಾಗಿ ಕೈಲಾಸಕ್ಕೆ ಬರ್ತಾರೆ. ಆಗ ಶಿವ ಧ್ಯಾನಸ್ಥನಾಗಿದ್ದ. ತನ್ನ ಧ್ಯಾನಕ್ಕೆ ಅಡಚಣೆ ಉಂಟಾಗದ ಹಾಗೆ ತನ್ನ ಪುತ್ರರಾದ ಕಾರ್ತಿಕೇಯ ಮತ್ತು ಗಣೇಶರನ್ನ ಕೈಲಾಸದ ದ್ವಾರದಲ್ಲಿ ಕಾವಲಿಗೆ ಕೂರಿಸಿದ್ದ. ಅದೇ ಸಮಯಕ್ಕೆ ವಿಷ್ಣುವಿನ ಅವತಾರಿಯಾದ ಬ್ರಾಹ್ಮಣನಾಗಿದ್ದು ನಂತರ ಕ್ಷತ್ರಿಯನಾಗಿ ಲೋಕ ಕಂಟಕರ ವಿನಾಶ ಮಾಡಿದ ಮಹಾಋಷಿ ಜಮದಗ್ನಿಯ ಪುತ್ರನಾದ ಪರಶುರಾಮ ಅಲ್ಲಿಗೆ ಆಗಮಿಸ್ತಾನೆ. ಅವನನ್ನು ಬಾಲಕ ಗಣೇಶ ಒಳಕ್ಕೆ ಹೋಗದೇ ಇರೋ ಹಾಗೆ ತಡಿತಾನೆ. ನಾನು ಶಿವನ ಭಕ್ತ, ಆತನ ಶಿಷ್ಯ, ಅವನಿಂದಲೇ ಪರಶುವನ್ನು ಪಡೆದ ಪರಶುರಾಮ, ನನ್ನನ್ನು ತಡೆಯೋಕೆ ನಿನಗೆಷ್ಟು ಧೈರ್ಯ ಅಂತ ಪರಶುರಾಮ ಗುಡುಕ್ತಾನೆ. ಪರಶುರಾಮನ ಹೆಸರನ್ನು ಕೇಳಿದಾಕ್ಷಣ ಗಣೇಶ ವಿನಯದಿಂದ ಕೈ ಮುಗಿತ, ಮಹಾಮಹಿಮರೇ, ಇಲ್ಲಿವರೆಗೆ ನಿಮ್ಮ ಹೆಸರನ್ನು ಮಾತ್ರ ಕೇಳಿದ್ದೆ. ಆದರೆ ಈಗ ತಮ್ಮಂಥವರ ದರ್ಶನ ಲಾಭ ನಮಗೆ ಆಗಿದ್ದು ನಮ್ಮ ಸೌಭಾಗ್ಯವೇ ಸರಿ. ಆದರೆ ನಮ್ಮ ತಂದೆ ಧ್ಯಾನ ನಿರತನಾಗಿದ್ದು ಯಾರನ್ನೂ ಒಳಗೆ ಬಿಡದ ಹಾಗೆ ಕಟ್ಟಪ್ಪಣೆ ಮಾಡಿದ್ದಾನೆ. ಹಾಗಾಗಿ ನಾವು ನಿಮ್ಮನ್ನು ಒಳಗೆ ಹೋಗೋಕ್ಕೆ ಬಿಡಲಾಗದು ಅಂತ ಹೇಳ್ತಾನೆ. ಪರಶುರಾಮನಿಗೆ ಗಣೇಶನ ಮೇಲೆ ಕ್ರೋಧ ಉಕ್ಕಿ ಬರುತ್ತೆ. ಚೋಟುದ್ದ ಬಾಲಕ ಇವನು, ನನ್ನ ಸ್ಥಾನಮಾನ ತಿಳಿದೆ ಹೀಗೆ ಉದ್ದಟನಾಗಿ ಮಾತನಾಡ್ತಾ ಇದ್ದಾನೆ ಅಂತ ಅಸಹನೆಗೊಳ್ತಾನೆ ಪರಶುರಾಮ. ಎಲೈ ಮೂರ್ಖ ಬಾಲಕ, ನಾನಾರೆಂದು ನೀನು ಅರಿಯದೆ ಮಾತನಾಡುತ್ತಿರುವೆ. ನನ್ನನ್ನು ಈಗಲೇ ಒಳಗೆ ಬಿಡು, ಇಲ್ಲದಿದ್ದರೆ ಮುಂದಾಗುವ ಅನಾಹುತಕ್ಕೆ ನೀನೇ ಹೊಣೆಗಾರನಾಗುವೆ ಅಂತ ಅಬ್ಬರಿಸ್ತಾನೆ. ಆದರೆ ಬಾಲಕ ಗಣೇಶ ಮಾತ್ರ ಮಾತಿಗೆ ಬದ್ಧನಾಗಿದ್ದ. ತಾಯಿ ಪಾರ್ವತಿಯ ಆದೇಶ ಪಾಲಿಸುವಾಗ ತಂದೆಯನ್ನೇ ಒಳಗೆ ಬಿಡದ ಗಣೇಶ ಈಗ ಪರಶುರಾಮನನ್ನು ಹೇಗೆ ಬಿಡ್ತಾನೆ? ಇಬ್ಬರಲ್ಲೂ ಜಟಾಪಟಿ ಶುರುವಾಗಿ ಯುದ್ಧ ಏರ್ಪಡುತ್ತೆ. ಇದನ್ನು ನೋಡಿದ ಕಾರ್ತಿಕೇಯ, ಅಯ್ಯೋ, ಅನಾಹುತಕ್ಕೆ ಇದು ಕಾರಣ ಆಗ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ಇಬ್ಬರನ್ನ ತಡೆದು, ಹೇ ಪರಶುರಾಮರೇ, ಈತ ನನ್ನ ತಮ್ಮ ಗಣೇಶ, ಮಾತೆ ಪಾರ್ವತಿಯ ಇಚ್ಛೆಯಿಂದ ಜನಿಸಿದವನು. ತಾವು ನಮ್ಮ ತಂದೆಯ ಪರಮ ಭಕ್ತರು ಅನ್ನೋ ಸಂಗತಿ ಅವನಿಗೆ ತಿಳಿದಿಲ್ಲ. ತಂದೆಯ ಮಾತನ್ನು ಪರಿಪಾಲಿಸ್ತಿದ್ದಾನೆ ಅಷ್ಟೇ. ಅದಕ್ಕೆ ತಾವ್ಯಾಕೆ ಎಷ್ಟು ಕೋಪ ಮಾಡ್ಕೊಳ್ತಾ ಇದ್ದೀರಾ ಅಂತ ಅವರನ್ನು ಸಮಾಧಾನ ಮಾಡ್ತಾನೆ. ಆಗ ಪರಶುರಾಮರು, ಈ ಬಾಲಕ ನನ್ನನ್ನು ಸ್ಪರ್ಶಿಸಿ ಅಪವಿತ್ರಗೊಳಿಸಿದ್ದಾನೆ. ನಾನು ಈ ಮೈಲಿಗೆಯಲ್ಲೇ ಮಹಾದೇವನನ್ನು ಭೇಟಿ ಮಾಡೋಕ್ಕೆ ಆಗೋದಿಲ್ಲ. ಮಾನಸ ಸರೋವರದಲ್ಲಿ ಮಿಂದು ಶುಚಿರ್ಭೂತನಾಗಿ ಬರ್ತೀನಿ. ಆಗ ಅವನು ನನ್ನನ್ನು ತಡೆಯದೇ ಇರಲಿ, ನೀನು ಅವನಿಗೆ ತಿಳಿ ಹೇಳು ಅಂತ ಹೇಳಿ ಮಾನಸ ಸರೋವರದ ಹತ್ರ ಹೋಗಿ ಪವಿತ್ರ ಸ್ನಾನವನ್ನು ಮಾಡ್ತಾನೆ. ಆಮೇಲೆ ಪುನಃ ಶಿವನ ದರ್ಶನಕ್ಕಾಗಿ ಬರ್ತಾನೆ. ಆದರೆ ತಂದೆಯ ಮಾತಿಗೆ ಬದ್ಧನಾದ ಗಣೇಶ ಆಗಲೂ ಕೂಡ ಅವರನ್ನು ಒಳಗೆ ಹೋಗೋಕ್ಕೆ ಬಿಡೋದಿಲ್ಲ. ಪರಶುರಾಮರ ಕೋಪ ಎಲ್ಲೆ ಮೀರಿ ಗಣೇಶನನ್ನು ಕೊಲ್ಲೋಕೆ ತನ್ನ ಪರಶುವನ್ನು ಬೀಸಿ ಒಗಿತಾನೆ. ಆಗ ಗಣೇಶ ಯೋಚನೆ ಮಾಡ್ತಾನೆ, ತನ್ನ ತಂದೆ ಪರಶುರಾಮರಿಗೆ ನೀಡಿದ ಅಸ್ತ್ರ ಈ ಪರಶು, ಈ ಕೊಡಲಿ ತನಗೆ ಹೇಗೆ ಹಾನಿ ಮಾಡುತ್ತೆ? ಇದು ತನಗೆ ಯಾವ ಹಾನಿಯನ್ನು ಮಾಡಲಾರದು ಅನ್ನೋ ಧೈರ್ಯದಿಂದ ಆತ ಎದುರು ನಿಲ್ತಾನೆ. ಆಗ ಕಾರ್ತಿಕೇಯ ಪರಿಸ್ಥಿತಿಯ ಗಂಭೀರತೆಯನ್ನು ತಿಳಿದು ತಮ್ಮನ ಸಹಾಯಕ್ಕಾಗಿ ತಾನು ಮಧ್ಯ ಬಂದು ತನ್ನ ಕತ್ತಿಯಿಂದ ಪರಶುವನ್ನು ತಡಿತಾನೆ. ತಾನೂ ಕೂಡ ಯುದ್ಧದಲ್ಲಿ ತೊಡಗ್ತಾನೆ.
ದೇವಾನುದೇವತೆಗಳು ಈ ಯುದ್ಧವನ್ನು ನೋಡೋಕೆ ಗಗನದಲ್ಲಿ ನೆರೆದು ಬಿಟ್ಟಿದ್ರು. ಪರಶುರಾಮರು ಸಿಟ್ಟಿನ ಭರದಲ್ಲಿ ತನ್ನ ವಿವೇಚನೆಯನ್ನು ಕಳ್ಕೊಂಡ್ಬಿಟ್ಟಿದ್ರು. ಮತ್ತೊಮ್ಮೆ ಪರಶುವನ್ನು ಪ್ರಯೋಗಿಸಿ ಬಿಡ್ತಾರೆ. ಅದು ಸೀದಾ ಬಂದು ಗಣೇಶನ ದಂತವನ್ನು ಅರ್ಧಕ್ಕೆ ಕತ್ತರಿಸಿ ಬಿಡುತ್ತೆ. ಪರಶುರಾಮ ಅಷ್ಟೆಲ್ಲ ಕೋಪ ಮಾಡಬಾರ್ದಾಗಿತ್ತು. ತಾನು ಪೂಜೆ ಮಾಡುವ ದೇವರು ಶಿವನ್ ಮಗ ಅಂತ ಸುಮ್ಮನೆ ಇರಬೇಕಾಗಿತ್ತು. ಹೌದು, ಹಾಗೆ ಮಾಡಬೇಕಾಗಿತ್ತು. ಆದರೆ ಪರಶುರಾಮರಿಗೆ ಮಹಾಕೋಪ, ಅದಕ್ಕೆ ಅವ್ರು ಹಾಗೆ ಮಾಡಿಬಿಟ್ರು. ಗಣೇಶ ಈಗ ನೋವಿಂದ ಪಿತಾಶ್ರೀ ಅಂತ ತನ್ನ ತಂದೆಯನ್ನು ಕೂಗಿ ಕರೀತಾನೆ. ಧ್ಯಾನದಲ್ಲಿ ಮಗ್ನನಾದ ಶಿವ ಪುತ್ರನ ನೋವಿನ ಕೂಗಿಂದ ಎಚ್ಚೆತ್ತು ಹೊರಗೆ ಓಡೋಡಿ ಬರ್ತಾನೆ. ತಾಯಿ ಪಾರ್ವತಿ ತನ್ನ ಪ್ರಿಯ ಪುತ್ರನ ಆರ್ತನಾದ ಕೇಳಿ ಗಾಬರಿಯಿಂದ ತಾನೂ ಓಡಿ ಬರ್ತಾಳೆ. ನೋವಿನಿಂದ ಚೀತ್ಕರಿಸುತ್ತಿದ್ದ ಮಗನ ಅವಸ್ಥೆ ನೋಡಿ ಕೋಪಾವಿಷ್ಟಳಾದ ಪಾರ್ವತಿ ತನ್ನ ಉರಿಗಣ್ಣಿಂದ ಪರಶುರಾಮನನ್ನು ಸುಟ್ಟು ಹಾಕಕ್ಕೆ ಹೊರಡ್ತಾಳೆ. ಆಗ ಶಿವ ಅವಳನ್ನು ತಡೆದು ನಿಲ್ಲಿಸ್ತಾನೆ. ಆಗ ಗಣಪ, ತಾಯೇ, ಈ ಋಷಿ ಶ್ರೇಷ್ಠರಿಂದ ಯಾವ ತಪ್ಪೂ ಆಗಿಲ್ಲ. ನಾನು ತಂದೆಯ ಮಾತಿಗೆ ಬದ್ಧನಾಗಿ ಅವರನ್ನು ಒಳಗೆ ಬಿಡದಿರುವ ಹಠ ಹಿಡಿದೆ. ತಪ್ಪು ನನ್ನದೇ ಅಂತ ಹೇಳ್ದ. ಆದರೆ ಪಾರ್ವತಿಯ ಕೋಪ ಆರಲಿಲ್ಲ. ಆಗ ಶಿವ, ನಲ್ಲೆ, ಈ ಸಂಗತಿ ಪೂರ್ವ ಯೋಜಿತವಾಗಿದೆ. ನೀವೆಲ್ಲ ನಿಮಿತ್ತ ಮಾತ್ರರಾಗಿರುವಿರಿ. ಈ ಮುರಿದು ಬಿದ್ದ ದಂತವನ್ನು ಲೇಖನಿಯಾಗಿಸಿ ಮುಂದೆ ಮಹಾಭಾರತದ ರಚನೆ ಮಾಡುವನಿದ್ದಾನೆ ನಮ್ಮ ಗಣೇಶ. ನಿನ್ನ ಕೋಪ ಬಿಟ್ಟು ಪರಶುರಾಮರನ್ನ ಕ್ಷಮಿಸಿಬಿಡು ಅಂತ ಹೇಳ್ದ. ಪರಶುರಾಮರು ಶಿವನ ಮಾತಿನಿಂದ ತಣ್ಣಗಾಗಿ, ತಾಯೇ, ಅಪರಾಧ ನನ್ನಿಂದಾಗಿದೆ, ನನ್ನನ್ನು ಕ್ಷಮಿಸಿ ಉದ್ಧರಿಸು ತಾಯೇ ಅಂತ ಪ್ರಾರ್ಥನೆ ಮಾಡ್ತಾರೆ. ಮಾತೆ ಪಾರ್ವತಿ ತನ್ನ ಕೋಪವನ್ನು ಬಿಟ್ಟು ಪರಶುರಾಮರನ್ನು ಕ್ಷಮಿಸ್ತಾಳೆ. ಹೀಗೆ ಗಣೇಶ ಶಿವನನ್ನು ತಡೆದು ಗಜಮುಖನಾಗಿದ್ದ. ಗಜಮುಖ ಪರಶುರಾಮರನ್ನು ತಡೆದು ವಕ್ರದಂತನಾದ. ಮತ್ತು ಗಣೇಶ ತನ್ನ ತುಂಡಾದ ದಂತವನ್ನು ಲೇಖನಿಯಾಗಿಸಿಕೊಂಡು ಮಹಾಭಾರತವನ್ನು ಬರೆದ ಅನ್ನೋದು ಸರ್ವವಿದಿತವಾಗಿದೆ ಮಕ್ಕಳೇ. ಅಬ್ಬಾ, ಈ ಕತೆ ಎಷ್ಟು ಚೆನ್ನಾಗಿತ್ತು ಅಲ್ವಾ? ಈ ಕತೆ ನೀತಿ ಏನ್ ಪೊನಜ್ಜಿ? ನೀತಿನ ಕೇಳಿ. ಜಗತ್ತಿನ ಘಟನೆಗಳು ಆಕಸ್ಮಿಕವಾದವುಗಳಲ್ಲ. ಅವುಗಳ ಹಿಂದೆ ಒಂದಲ್ಲ ಒಂದು ಕಾರಣ ಇರುತ್ತೆ. ಅದನ್ನು ಅರಿಯುವ ಒಳಗಣ್ಣು ನಮಗಿರಬೇಕು ಅಷ್ಟೇ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.